ಹಾಯ್ ಹಲೋ ಎಲ್ರಿಗೂ ಹರಟೆ ಹಡಲ್ಗೆ ಸುಸ್ವಾಗತ. ದಿಸ್ ಇಸ್ ದಟ್ ಟೈಮ್ ಆಫ್ ದ ಇಯರ್ ಅಂತ ಹೇಳ್ಬೇಕು. ಆಕ್ಷನ್ಸ್ ಮುಗ್ದಿದೆ IPL 2026ಗೆ. 19th ಸೀಸನ್ ಆಫ್ IPLಗೆ ಜಸ್ಟ್ ಇವಾಗ ಕನ್ಕ್ಲೂಡ್ ಆಗಿದೆ. ಅಂಡ್ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ನನ್ನ ಜೊತೆ ಶ್ರೇಯಸ್ ಹಾಗೂ ವೆಂಕಟೇಶ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಶ್ರೇಯಸ್, ವೆಲ್ಕಮ್ ವೆಂಕಿ. ಏನಪ್ಪ ವೆಂಕಟೇಶನ್ ಮಗ ಹಿಂದ್ಗಡೆ ವೆಂಕಿ ಅಯ್ಯರ್ ಇದ್ದಾನೆ ಅಂತನ. ಯಾ, ಸೋ ಮೆನಿ ವೆಂಕಿ ಇನ್ ದ ಫ್ರೇಮ್ ನಾವು. ಸೊ ನಮ್ಗೆ ಮೇಯ್ನ್ ಆಗಿ ಖುಷಿ ವಿಚಾರ ಏನಂದ್ರೆ IPL ಬೆಂಗಳೂರಲ್ಲಿ ಬರ್ತಾ ಇದೆ ಅನ್ನೋದೇ ಮೇನ್ ಮ್ಯಾಟ್ರು. ಅದಕ್ಕೋಸ್ಕರ ನಾನು ನಮ್ ಹೋಮ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಆಗಿ ಹಾಕೊಂಡಿರೋದು. ಅಂಡ್ ಇಟ್ಸ್ ಆಲ್ಸೋ ವೆರಿ ಗುಡ್ ಆಪ್ಷನ್ ಫಾರ್ ಅಸ್ RCBಗೆ. ಅಂಡ್ ಲೆಟ್ ಸ್ಟಾರ್ಟ್ ಸ್ಟ್ರೈಟ್ ಅವೇ. ಅಂಡ್ ಲೆಟ್ ಸ್ಟಾರ್ಟ್ ವಿತ್ ಕಾಸ್ಟ್ಲಿಯಸ್ಟ್ ಪಿಕ್ಸ್ ಅಮಾಂಗ್ ದ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಅಂಡ್ ಐ ಥಿಂಕ್ ಎವ್ರಿ ಒನ್ ಎಕ್ಸ್ಪೆಕ್ಟೆಡ್ ದಟ್ ಗ್ರೀನ್ ಕಾಸ್ಟ್ಲಿಯಸ್ಟ್ ಬೈ ಆಗ್ತಾರೆ ಅಂತ. ಅಂಡ್ ಬಟ್ ಜಸ್ಟ್ ದಟ್ ಯಾವ ಟೀಮ್ ಅಂತ ಡೌಟ್ ಇತ್ತು ಎಲ್ರಿಗೂ. ಅಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ KKR. ಸೊ ವೆಂಕಿ, ಥಾಟ್ಸ್ ಆನ್ ದಿಸ್? ಆಕ್ಚುಲಿ ನೋಡ್ಬೇಕಂದ್ರೆ ಗ್ರೀನ್ಗೋಸ್ಕರ ಒದ್ದಾಡ್ತಿದ್ದು CSK ಮತ್ತೆ KKR. ಒಂದ್ ಕಡೆ ಇಲ್ಲಿ ಜಡೇಜಾನ್ ಬಿಟ್ರು, ಇನ್ನೊಂದ್ ಕಡೆ ರಸಲ್ ರಿಟೈರ್ ಆದ. ಒಂದ್ ಕಡೆ 43 ಕೋಟಿ ಇಟ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ 64 ಕೋಟಿ ಇಟ್ಕೊಂಡಿದ್ದಾರೆ. ಅದ್ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಆಬ್ವಿಯಸ್ಲಿ ಎಲ್ಲಾ ಕಡೆ ಅನ್ಸ್ತಿದ್ದು ಆ 30 ಕ್ರೋರ್ ಬ್ಯಾರಿಯರ್ ಬ್ರೀಚ್ ಆಗತ್ತಾ ಅಂತ. ಬಟ್ ಥ್ಯಾಂಕ್ಫುಲಿ ಇಟ್ಸ್ ನಾಟ್ ಫಾರ್ ಸಮನ್ ಲೈಕ್ ಗ್ರೀನ್. ಕಮ್ ಆನ್ ಪ್ಲೀಸ್, ಡೋಂಟ್ ಡೂ ದಟ್ ಅಂತ ಅನಿಸ್ತು ನಂಗೆ. ಬಟ್ CSK ವೆಂಟ್ ಫಾರ್ ವೈಲ್. ಅದಾದ್ಮೇಲೆ ಅವ್ರು ಬಿಟ್ಕೊಟ್ರು ಬಿಕಾಸ್ ದೇ ವರ್ ಪ್ಲಾನಿಂಗ್ ಆನ್ ಸಮ್ ಯಂಗ್ ಗನ್ಸ್ ದಟ್ ವೇರ್ ದೇರ್. ಬಟ್ ಇಟ್ಸ್ ಅ ಗುಡ್ ಪೇ ಡೇ ಫಾರ್ ಗ್ರೀನ್. ಬಟ್ IPL ಒಳ್ಳೆ ರೂಲ್ಸ್ ಮಾಡಿದ್ದಾರೆ. ಇವಾಗ ಯಾರು ಓವರ್ಸಿ ಸ್ಟಾರ್ಸ್ ಮಿಸ್ ಮಾಡಿರ್ತಾರೋ ಮೆಗಾ ಆಕ್ಷನ್ ನೀವು ಎಷ್ಟಕ್ಕೆ ಹೋದ್ರು 18 ಕ್ರೋರ್ಗಿಂತ ಜಾಸ್ತಿ ಸಿಗಲ್ಲ ಅಂತ. ಸೊ ಹ್ಯಾಪಿ ಫಾರ್ ಗ್ರೀನ್ ದಟ್ ಇಟ್ಸ್ ಅ ಗುಡ್ ಬೈ ಫಾರ್ KKR ಆಕ್ಚುಲಿ. ಹೌದು, ಹೌದು. ಅಂಡ್ ಸೊ 18 crore ಮಾತ್ರ ಸಿಗೋದವ್ರಿಗೆ, ಮಿಕ್ಕಿದೆಲ್ಲ BCCI ತಗೊಳುತ್ತೆ. ಅಂಡ್ ಅಂಡ್ ಸೊ ಅದನ್ನ ಹತ್ರ BCCI ದುಡ್ಡಿಲ್ವಂತೆ. ಅದೇ ದುಡ್ಡಿಲ್ಲ. BCCI ಹತ್ರ ದುಡ್ಡಿಲ್ವಂತೆ. ಸೊ BCCIಗೆ ದುಡ್ಡು ಕೊಡೋದ್ ಬೇಡ ಅಂತ ಪತಿರಾಣೆ 18ಗೆ ನಿಲ್ಸ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಟಾಪ್ ಬೈ ಪತಿರಾಣ ಫಾರ್ ದ ಸೇಮ್ ಟೀಮ್ ಅಗೈನ್, KKR. ದೇ ಬ್ಯಾಡ್ಲಿ ನೀಡೆಡ್ ಅ ಡೆತ್ ಬೌಲರ್ ಆಫ್ ಸಾರ್ಟ್ಸ್, ಲೈಕ್ ಸಮ್ ಟು ರಿಪ್ಲೇಸ್ ನಾಟ್ ಸ್ಟಾರ್ಕ್ ಬಟ್ ಸ್ಟಾರ್ಕ್ ಲೆವೆಲ್ಗೆ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಪ್ಲೇಯರ್ ಬೇಕಿತ್ತು ಅವ್ರಿಗೆ. ಲಾಸ್ಟ್ ಸೀಸನ್ ಮಿಸ್ ಆಗಿತ್ತದು. ಅಂಡ್ ದೇ ಫೌಂಡ್ ಸಮನ್ ಇನ್ ಪತಿರಾಣ. ಶಾಗಿ, ಎನಿ ಥಾಟ್ಸ್ ಆನ್ ದಿಸ್? ಅದೇನೆ, ಅವ್ರಿಗೆ ರಸಲ್ ಹೋದ್ಮೇಲೆ ಒಬ್ಬ ಫಾರಿನ್ ಫಾಸ್ಟ್ ಬೌಲರ್ ಬೇಕೇ ಬೇಕಿತ್ತು. ಯಾಕಂದ್ರೆ ಹರ್ಷಿತ್ ರಾಣಾ, ವೈಭವ್ ಅರೋರಾ, ಮತ್ತೆ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಜೊತೆಗೆ ಕಾಂಪ್ಲಿಮೆಂಟ್ ಮಾಡಕ್ ಯಾರು ಒಬ್ರು ಬೇಕಿತ್ತು. ಸೊ ಐ ಥಿಂಕ್ ಪತಿರಾಣ ಫಿಟ್ಸ್ ಇನ್ ವೆರಿ ನೈಸ್ಲಿ ಟು ಕೋಲ್ಕತಾ. And 18 crore, I don't know if it is the right amount or not, but he well deserves it. But injury ಇರೋದ್ರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಯಾವ ತರ ಆಡ್ತಾರೆ ಅಂತ. ಬಟ್ ಆ ಟೀಮ್ ಅಲ್ಲಿ ಆ ಬೌಲಿಂಗ್ ಲೈನ್ ಗೆ ಪತಿರಾಣ ಫಿಟ್ಸ್ ಇನ್ ವೆರಿ ನೈಸ್ಲಿ. ಹೌದು, ಹೌದು. ಅಂಡ್ ಆಲ್ಸೋ ಅವ್ರು ಬರೋದೇ 11 ಓವರ್ಸ್ ಆದ್ಮೇಲೆ. ಅಂಡ್ ಪವರ್ ಹಾ, ಪ್ಲೇಲಿ ವೈಭವ್ ಅರೋರಾ ಅಂಡ್ ಹರ್ಷಿತ್ ರಾಣಾ ಸ್ವಲ್ಪ ನೋಡ್ಕೊಂಡಿರ್ತಾರೆ. ಹಿ ಫಿಟ್ಸ್ ಇನ್ ವೆಲ್, ನೀನ್ ಹೇಳ್ದಂಗೆ. ಅಂಡ್ ನೆಕ್ಸ್ಟ್ ಬಿಗ್ಗೆಸ್ಟ್ ಅಂಡ್ ಸರ್ಪ್ರೈಸಿಂಗ್ ಬೈ ಫಾರ್ ಮಿ, ಬಿಕಾಸ್ ಅವ್ರು ಫಸ್ಟ್ ರೌಂಡ್ ಅಲ್ಲಿ ಇದಾಗಿರಲ್ಲ, ಆಮೇಲೆ ಆಕ್ಸಿಲರೇಟೆಡ್ ರೌಂಡ್ ಅಲ್ಲಿ ಬರ್ತಾರೆ. ನಮ್ಮ ಲಿಯಮ್ ಲಿವಿಂಗ್ಸ್ಟನ್ RCB ಆಡಿದ್ರು, ವಿನ್ ಆಗಿದ್ರು ಲಾಸ್ಟ್ ಸೀಸನ್. ಬಟ್ ದಿಸ್ ಟೈಮ್ ಹಿ ಇಸ್ ಗಾನ್ ಟು SRH ಅಂಡ್ ದಟ್ಸ್ ಅ ವೆರಿ ಗುಡ್ ಪ್ರೈಸ್ ಆಫ್ 13 crore. ನನ್ಗೆ ಫಸ್ಟ್ ಡೌಟ್ ಬಂದಿದ್ದು ವೈ ಇನ್ SRH ಅಂತ. ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ವೈ SRH ನೀಡ್ಸ್ ಹಿಮ್ ಅಂತ. ದೇ ಹ್ಯಾವ್ ಡೀಸೆಂಟ್ ಬ್ಯಾಟಿಂಗ್ ಅಂಡ್ ದೇ ನೀಡೆಡ್ ಅ ಸ್ಟ್ರಾಂಗ್ ಬೌಲರ್ ಆಫ್ ಸಾರ್ಟ್ಸ್, ಬೆಟರ್ ಲೆಗ್ ಸ್ಪಿನ್ನರ್ ಆರ್ ಸಮ್ ಒನ್. ಬಟ್ ಹಿ ಇಸ್ ಹಾಫ್ ಅಂಡ್ ಹಾಫ್. ಏನ್ ಅನ್ಸತ್ ವೆಂಕಿ, ಅಲ್ಲಿ ಒಳ್ಳೆ ಟೀಮ್ ಅವ್ರು ಹೋಗಿರೋದು, ಒಳ್ಳೆ ಸ್ಲಾಟ್, ಒಳ್ಳೆ ಚಾನ್ಸ್ ಸಿಗತ್ತ ಅವ್ರಿಗಲ್ಲಿ? ನಂಗೆ ತಡ್ಕೊಳಕ್ ಆಗ್ತಲ್ಲ. ಲಿವಮ್ ಲಿವಿಂಗ್ಸ್ಟನ್ ಹೋಗ್ಬಿಟ್ಟು 13 ಕೋಟಿ ಕೊಟ್ಟಿದ್ದಾರೆ. ಅವ್ನು ಎಲ್ಲೇ ಹೋದ್ರು ಅಷ್ಟೇ, ಒಂಥರ ಮ್ಯಾಕ್ಸ್ವೆಲ್ ತರ ಅವನು. ಒಂದೆರಡು ಪರ್ಫಾರ್ಮೆನ್ಸ್ ಆಕ್ಚುಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಹಿ ಈಸ್ ಎವ್ರಿಥಿಂಗ್ ದಟ್ ಯು ನೀಡ್ ಇನ್ ಅ T20 ಪ್ಲೇಯರ್. ಬ್ಯಾಟ್ಸ್ ವೆಲ್, ಬೌಲ್ಸ್ ವೆಲ್, ಲೆಗ್ ಸ್ಪಿನ್, ಆಫ್ ಸ್ಪಿನ್, ಫೀಲ್ಡ್ಸ್ ವೆಲ್, ಗನ್ ಫೀಲ್ಡರ್ ಅಂಡ್ ಎವ್ರಿಥಿಂಗ್. ಬಟ್ ಇಟ್ಸ್ ಆಲ್ ದ ಪೊಟೆನ್ಷಿಯಲ್ ದಟ್ ಕಮ್ಸ್ ವಿತ್ ಇಟ್. ಇಟ್ಸ್ ನಾಟ್ ದ ಎಂಡ್ ರಿಸಲ್ಟ್ ದಟ್ ಕಮ್ಸ್. ಔಟ್ಪುಟ್ ಇಲ್ಲ ಅವರಲ್ಲಿ. ಏನಕ್ಕಂದ್ರೆ ಒಂದು ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಇನ್ನಿಂಗ್ಸ್ ಆಡ್ಬಿಡ್ಬೋದು, ಆಮೇಲೆ ಇಡೀ ಸೀಸನ್ ಆಡೋದೇ ಇಲ್ಲ. ಹೌದು. ಥ್ಯಾಂಕ್ಫುಲಿ ನಮಗೋಸ್ಕರ ಫೈನಲ್ಸ್ ಆಡಿದ್ರು ಅವರು. ಬಟ್ ಕಮಿಂಗ್ ಟು SRH ಹೇಳ್ಬೇಕಂದ್ರೆ ಆಕ್ಚುಲಿ ತುಂಬಾ ಫೈರ್ ಪವರ್ ಇದೆ ಆಲ್ರೆಡಿ ಅಲ್ಲಿ. ಅನಿಕೇತ್ ವರ್ಮಾ ಅವರು ರೀಸೆಂಟ್ ಅನ್ಕ್ಯಾಪ್ಡ್ ಅವರಿದ್ದು, ಆಲ್ರೆಡಿ ಕಾಂಪ್ಲಿಮೆಂಟಿಂಗ್ ಟ್ರಾವಿಶೇಕ್ ಅಂಡ್ ಕ್ಲಾಸನ್ ಅಂಡ್ ಇಶಾನ್ ಕಿಶನ್. ಇಟ್ ಈಸ್ ಅ ಗುಡ್ ಫಿಟ್ ಫಾರ್ ಹಿಮ್ ಬಿಕಾಸ್ ಲಾಸ್ಟ್ ಟೈಮ್ ಅವರು ಝ್ಯಾಂಪಾನ್ ಎಲ್ಲ ಸ್ಪಿನ್ನರ್ ಆಗಿ ಏನೇನೋ ಮಾಡಿದ್ರು. ಇವಾಗ ಇವನು ಆ ರೋಲ್ ಪ್ರಾಬ್ಲಿ ಐ ಥಿಂಕ್ ಹಿ ಫಿಟ್ಸ್ ದ ಬೌಲಿಂಗ್ ರೋಲ್ ಮೋರ್ ದೆನ್ ಬ್ಯಾಟಿಂಗ್. ಯಾಕಂದ್ರೆ ಬ್ಯಾಟಿಂಗ್ ತುಂಬಾ ಎಕ್ಸ್ಪ್ಲೋಸಿವ್ನೆಸ್ ಇದೆ. ಹಿ ವಿಲ್ ಜಸ್ಟ್ ಹೌದು, ಆಡ್ ಟು ದಟ್ ಆಲ್ರೆಡಿ ಅಷ್ಟೇ. ಹೌದೌದು. ಈ ಅದು ಸತಿ ಕರೆಕ್ಟ್. ಲಿವಿಂಗ್ಸ್ಟನ್ ಮತ್ತೆ ಅಭಿಷೇಕ್ ಶರ್ಮಾನೇ ಮೇನ್ ಸ್ಪಿನ್ ಬೌಲರ್ಸ್ ಅವ್ರಿಗೆ. ಸೊ ಆ ತರ ಪ್ಲಾನಿಂಗ್ ಅಲ್ಲಿ ತಗೊಂಡಿದ್ದಾರೆ. ಅದು ಯಾವ್ದೋ ಬೇರೆ ಯಾರು ಸಿಕ್ಲಿಲ್ಲ ಅವ್ರಿಗೆ. ಐ ಹೋಪ್ ಇಟ್ಸ್ ನಾಟ್ ಅನ್ ಇನ್ಫ್ಲುಯೆನ್ಸ್ ಫ್ರಮ್ ಅನ್ ಇಂಡಿಯನ್ ಕೋಚ್, ಕರೆಂಟ್ ಇಂಡಿಯನ್ ಕೋಚ್. No, no, I think there's ಬಟ್ Harsh Dubey there. Harsh Dubey. ಯಾ, Harsh ಹ್ಯಾಸ್ ಟು Dubey ಬೇಸ್ ಅಪ್. ಅದರಲ್ಲಿ. ಯಾ.
ಜೀಸನ್ ಅನ್ಸಾರಿ ಇದಾರೆ, ಬಟ್ ಐ ಡೋಂಟ್ ನೋ ಎಷ್ಟು ಚಾನ್ಸ್ ಸಿಗತ್ತೆ ಅವ್ರಿಗೆ ಅಂತ. Yeah, but going forward, it's another KKR player, Mustafizur Rahman, who has got 9 crores. I will say it's a classic demand and supply situation, because Mustafizur ಎಲ್ಲ ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತಾ ಇಲ್ಲ ಇನ್ನು. ಅಂದ್ರೆ 9 ಕ್ರೋರ್ಸ್ಗೆ ಬರುವಷ್ಟು ವ್ಯಾಲ್ಯೂ ಇಲ್ಲ, ಯಾಕೆಂದ್ರೆ ವಿ ನೋ ದಟ್ ಅಂತ ಒಳ್ಳೆ ಡೆತ್ ಬೌಲರ್ಸ್ ಇರಲಿಲ್ಲ ಈ ಸಲ ಆಪ್ಷನ್ ಅಲ್ಲಿ, ಅಂಡ್ ದೇ ವಾಂಟೆಡ್ ಹಿಮ್ ವೆರಿ ಬ್ಯಾಡ್ಲಿ. ಈವನ್ ಹಿಯರ್ ಇಟ್ ವಾಸ್ ಅ ಫೈಟ್ ಬಿಟ್ವೀನ್ CSK ಅಂಡ್ KKR. Finally KKR got him, and I think it's a very good ಇಲ್ಲ ಇಲ್ಲ, ಒಳ್ಳೆ ಅವ್ರಿಗೆ ಗೊತ್ತು compliment. ಪತಿರಾಣಗೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಅವ್ನ ಇಂಜುರಿ ಪ್ರೋನ್ ಅಂತ ಗೊತ್ತಿದ್ದೇನೆ, ಬ್ಯಾಕಪ್ ಇರ್ಲಿ ಅಂತ ಅನ್ಬಿಟ್ಟು ಸಿಮಿಲರ್ ಬೌಲರ್ ನ ತಗೊಂಡಿರೋದು ಅಷ್ಟೇನೆ ಅವರು. 64 Backup ಕೋಟಿ of ಇದ್ರೆ ಪತಿರಾಣ. ಬ್ಯಾಕಪ್ 8 ಕೋಟಿ ಆಗುತ್ತಲ್ಲ. ಏನ್ ಬೇಕಾದ್ರೂ ಆಗ್ಬೋದು ಅಷ್ಟೇ ಅವ್ರಿಗೆ. ಹೌದು, ಅದು ಕರೆಕ್ಟ್. ಬಟ್ ಐ ಥಿಂಕ್ ಈಸ್ ಅ ಮಚ್ ಬೆಟರ್ ಬೌಲರ್ ದ್ಯಾನ್ ಪತಿರಾಣ ಅಂತ ಅನ್ಸತ್ತೆ ನನಗೆ. ಪತಿರಾಣ ಒಂದ್ಸಲ ರನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಲದೇ ಇಲ್ಲ, ಅಂಡ್ ಆಲ್ಸೋ ಇಂಜುರಿ ಪ್ರೋನ್. ಬಟ್ ಕಂಪೇರ್ ಟು ಪತಿರಾಣಸ್ ಪ್ರೈಸ್ ಪಾಪ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ ಮುಸ್ತಫಿಜರ್ಗೆ. And out of all these five, the most puzzling and most confusing buy of the auction is Josh Inglis. I think everyone should agree to that. ಓಪನ್ಲಿ ಹೇಳ್ಬಿಟ್ಟಿದ್ದಾರೆ 4 ಮ್ಯಾಚ್ ಆಡೋದು ಅಂತ. ಆನ್ ಟಾಪ್ ಆಫ್ ಇಟ್ ಅವ್ರಿಗೆ 8.6 ಕ್ರೋರ್ಸ್ ಕೊಟ್ಟಿದ್ದಾರೆ. ಸೊ ಪರ್ ಮ್ಯಾಚ್ 2 crores plus. And I don't know where will he fit in the Lucknow. And even worst part is who are the other team fighting for him? That was SRH again. ಅವ್ನು ಅಲ್ಲೂ ಫಿಟ್ ಆಗಲ್ಲ, ಇಲ್ಲೂ ಫಿಟ್ ಆಗಲ್ಲ. ಯಾಕೆ ಇಬ್ರು ಯೂನಿಕ್ ಫೈಟ್ ಮಾಡ್ತಿದ್ರು ಅಂತ ನನ್ಗೂ ಗೊತ್ತಾಗಿಲ್ಲ ಇನ್ನು. ಆಸಿ ಕೋಟಾ ಬ್ರೋ, ಸೀರಿಯಸ್ ಆಸಿ ಆಗಿ ಕೋಟಾ. Correct. ಆಸಿಕೋಟ ಆದ್ರೂ ಮಗ ಆಲ್ರೆಡಿ 4 ಜನ ವಿಕೆಟ್ ಕೀಪರ್ಸ್ ಇದಾರೆ ಲಕ್ನೋ ಅಲ್ಲಿ. ಪಂತ್, ಪ್ಲೂರನ್, ಮ್ಯಾಥ್ಯೂ ಬ್ರಿಡ್ಸ್ಕಿ ಮತ್ತೆ ಒಬ್ಬ ಯಂಗ್ಸ್ಟರ್ ಅಂತ ತಗೊಂಡಿದ್ದಾರೆ, ಮುಕುಲ್ ಚೌಧರಿ ಅಂತ ಏನೋ ಅನ್ಸತ್ತೆ. ಸೊ 4 ಜನ ಆಲ್ರೆಡಿ ಇದಾರೆ, ಪ್ಲಸ್ 5th ಪ್ಲೇಯರ್. ಏನಕ್ಕೆ ಎಲ್ಲಿಗೆ ಫಿಟ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಆಲ್ರೆಡಿ ಅಷ್ಟು ಪ್ರೋನ್ ಬೌಲರ್, ಎಲ್ಲ ಇಂಜುರಿ ಪ್ರೋನ್ ಬೌಲರ್ಸ್ ಇದಾರೆ. ಅವ್ರನ್ನ ಬ್ಯಾಕಪ್ ಮಾಡ್ಕೊಳಕಾದ್ರೂ ಒಬ್ಬ ಫಾರಿನರ್ ಬೌಲರ್ ನ ತಗೊಬೋದಿತ್ತು ಅವರು. ಎಷ್ಟೊಂದ್ ಜನ ಫಾರಿನ್ ಆಪ್ಷನ್ಸ್ ಇತ್ತು, ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾ ಬೌಲರ್ಸ್ ಆಪ್ಷನ್ಸ್ ಇತ್ತು. ಸೊ ಅವ್ರು ಎಲ್ಲಾರ್ನೂ ಬಿಟ್ಬಿಟ್ಟು ಅವರು ಇಂಗ್ಲಿಷ್ ಅಂತ ತಗೊಂಡಿರೋದು ನಿಜ. ಅದೇ ನೀ ಹೇಳ್ದಂಗ ಆಸಿ ಕೋಟ, ಲ್ಯಾಂಗರ್ ಇದ್ರು ಹೋದ್ರು ಅಷ್ಟೇನೆ. ಯಾ, ಬಟ್ ಅವ್ರು ಬೇರೆಯವ್ರ ಒಂದೆರಡು ಕಡೆ ನೋಡಿದೆ, ಇಟ್ ಕುಡ್ ಬಿ ಫಾರ್ ರಿಸರ್ವಿಂಗ್ ಫಾರ್ ನೆಕ್ಸ್ಟ್ ಇಯರ್ ಅಂತ. ಬಟ್ ನಿಮ್ ಟೀಮ್ ಅಷ್ಟೊಂದು ಡಬ್ಬಾ ತರ ಸದ್ಯಕ್ಕೆ ಬೌಲಿಂಗ್ ಅಲ್ಲಿ ಇದೆ ಅಂದ್ರೆ ನೀವು ಈ ಇಯರ್ ನೋಡ್ಬೇಕು ಫಸ್ಟ್, ಆಮೇಲೆ ನೆಕ್ಸ್ಟ್ ಇಯರ್ ನೋಡಿ. ಅಟ್ಲೀಸ್ಟ್ ಇವಾಗ ಬೌಲಿಂಗ್ ಅಲ್ಲಿ ನೋಡಿದ್ರೆ ಇವಾಗ್ಲೂ ಅವ್ರದ್ದು ಹತ್ರ ಮೊಹಸಿನ್ ಖಾನು, ಆವೇಶ್ ಖಾನು, ಮತ್ತೆ ಆಂಡ್ರಿಕ್ ನೋಕಿಯಾ ಅಂತ ತಗೊಂಡಿದ್ದಾರೆ. ದೇ ಗಾಟ್ ಟ್ರೇಡೆಡ್ ಶಮಿ ಅಂಡ್ ಮಯಾಂಕ್ ಯಾದವ್, ಆಸ್ ಯು ಟೋಲ್ಡ್, ವೆರಿ ಇಂಜುರಿ ಪ್ರೋನ್. ಇನ್ ದಟ್ ಮೊಹಸಿನ್ ಖಾನ್, ಮಯಾಂಕ್ ಯಾದವ್, ಆಂಡ್ರಿಕ್ ನೋಕಿಯಾ ಆರ್ ಆಲ್ ಇಂಜುರಿ ಪ್ರೋನ್. ಸೊ ಅಲ್ಲಿ ಅಂತ ಟೈಮ್ ಇದ್ದಾಗ ದೇ ಶುಡ್ ಹ್ಯಾವ್ ಗಾನ್ ಫಾರ್ ಅಟ್ಲೀಸ್ಟ್ ಇಂಡಿಯನ್ ಗುಡ್ ಕೋರ್ ಬೌಲರ್ಸ್. ಅದು ತುಂಬಾ ಕಮ್ಮಿ ಇದ್ರು, ಬಟ್ ದೆನ್ ನೀನ್ ಹೇಳ್ದಂಗೆ ಫಾರಿನ್ ಬೌಲರ್ಸ್ ಹೋಗ್ಬೇಕಿತ್ತು. ಅಂಡ್ ಆನ್ ಟಾಪ್ ಆಫ್ ಇಟ್ ತುಂಬಾ ಕನ್ಫ್ಯೂಸಿಂಗ್ ಏನಾಗೋದು ಅಂದ್ರೆ, ವೆಂಕಿ ಯಾವಾಗ್ಲೂ ಹೇಳೋ ಹಾಗೆ ಟಾಮ್ ಮೋಡಿ ಇದ್ರು ಅಲ್ಲಿ, ಡೈರೆಕ್ಟರ್ ಆಫ್ ಕ್ರಿಕೆಟ್. ಅವ್ರು ಇದ್ರೂನು ಯಾಕೆ ಈ ತರ ಡಿಸಿಷನ್ ತಗೊಂಡ್ರು ಅಂತ ನಂಗೂ ಗೊತ್ತಾಗ್ಲಿಲ್ಲ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಫಾರ್ ಇನ್ಫ್ಲೂಯೆನ್ಸ್, ಬಟ್ ಯಾ. ಹೌದು. ಯಾ, ಆಫ್ ದಿಸ್ ಲಿಸ್ಟ್ ದ ನೆಕ್ಸ್ಟ್ ಬೆಸ್ಟ್ ಬೈ. ಓಹ್ ಸಾರಿ, ಅಲ್ಲ ಮಗ, ಜೀತ್ ಹೇಳ್ತಾನಲ್ಲ, ಸ್ಟಿಕ್ ಟು ಯುವರ್ ಡೊಮೈನ್. ಸ್ಟಿಕ್ ಟು ಯುವರ್ ಡೊಮೈನ್. We are just 5 minutes and And we are to still top this roasting list- Gambhir next level. Yeah, moving forward, it's a big payday for uncapped players ಅಂತ ಹೇಳ್ಬೇಕು. It's always the case in mini auction all the time. But ಈ ಟೈಮು ಎಷ್ಟೊಂದು ಪ್ಲೇಯರ್ಸ್ ರಿಟೈರ್, ಮತ್ತೆ few players moving to different leagues, like Maxwell and others. There were so many options. There were not that many options for teams. They had to go for Indians. And in that Indian players ಅಲ್ಲಿ ನಿಮ್ಗೆ ಜಾಸ್ತಿ ಆಪ್ಷನ್ಸ್ ಇದ್ದಿದೆ uncapped ಅಲ್ಲಿ. And that proves to be like why the players like Karthik Sharma, Prashant Veer and all got more than 10 crores. ಇದಕ್ಕಿಂತ ಮುಂಚೆ ನೀವು ಲಿಸ್ಟ್ ನೋಡಿದ್ರೆ ಮೋಸ್ಟ್ ಅನ್ಕ್ಯಾಪ್ಡ್, ಕಾಸ್ಟ್ಲಿಯಸ್ಟ್ ಅನ್ಕ್ಯಾಪ್ಡ್, ಇಟ್ ವಾಸ್ ಆವೇಶ್ ಖಾನ್ ಫ್ಯೂ ಇಯರ್ಸ್ ಬ್ಯಾಕ್ ವೆನ್ ಈ ಗಾಟ್ 10 crore. ಅದಕ್ಕೆ ಮುಂಚೆ ಒಂದ್ಸಲ ಕೃಷ್ಣಪ್ಪ ಗೌತಮ್ ಇದ್ರು ಅಂಡ್ ಆಲ್. ಬಟ್ ಇವಾಗ 10 crore ನ ಬ್ರೀಚ್ ಮಾಡಿ ಬೋತ್ ಕಾರ್ತಿಕ್ ಅಂಡ್ ಪ್ರಶಾಂತ್ ವೀರ್ ಗಾಟ್ 14 crores. And very surprisingly, it is Chennai Super Kings who have got it. So some young blood infused to their lineup, very much needed. So yeah, Venki. ಆಕ್ಚುಲಿ ಹೇಳ್ಬೇಕಂದ್ರೆ CSK ಮುಂಚೆ ಡ್ಯಾಡ್ಸ್ ಆರ್ಮಿ ಆಗಿದ್ದು ಇವಾಗ ಯಂಗ್ಸ್ಟರ್ಸ್ ಆರ್ಮಿ ಆಗಕ್ ನೋಡ್ತಿದ್ದಾರೆ, ತಲಾ ಎಲ್ರನ್ನು ನೋಡ್ಕೊಳ್ಳೋ ತರ. ಆಕ್ಚುಲಿ ಬಿಫೋರ್ ಐ ಗೆಟ್ ಇನ್ ಟು ದೀಸ್ ಗೈಸ್, ಒಂದು ಹೇಳಲೇಬೇಕು, IPL ಹ್ಯಾಸ್ ಬೀನ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಎವ್ರಿ ಸಿಂಗಲ್ ಯಂಗ್ಸ್ಟರ್ ಔಟ್ ದೇರ್ ವೆನ್ ಇಟ್ ಕಮ್ಸ್ ಟು ದೇರ್ ಎಂಟೈರ್ ಕ್ರಿಕೆಟಿಂಗ್ ಡೆವಲಪ್ಮೆಂಟ್ ಆರ್ ಕ್ರಿಕೆಟ್ ಕರಿಯರ್ ಆರ್ ಫೈನಾನ್ಸ್ ಎನಿಥಿಂಗ್ ಅಂತ. ಏನಕ್ಕಂದ್ರೆ ನೀವು ಮುಂಚೆ ನೋಡ್ತಾ ಇದ್ರೆ ಯಾರು ಅನ್ಕ್ಯಾಪ್ ಪ್ಲೇಯರ್ಸ್ ನ ಅಷ್ಟು ಟ್ರಸ್ಟ್ ಮಾಡ್ತಾ ಇರ್ಲಿಲ್ಲ.
ಆದ್ರೆ Yeah. ನಾವ್ ಇವಾಗ ನೋಡಿದ್ರೆ ಎವ್ರಿ ಸಿಂಗಲ್ ಫ್ರಾಂಚೈಸ್ ನೀನ್ ಎಂತ ಲೆಜೆಂಡೇ ಆಗಿರೋ, ಫಾಫ್ ಆಗಿರೋ, ಮ್ಯಾಕ್ಸಿ ಆಗಿರೋ, ಯಾರಾದ್ರೂ ಆಗಿರೋ, ದೇ ಆರ್ ನಾಟ್ ಗೋನ್ ಗೋ ಫಾರ್ ಯು ಇಫ್ ಯು ಹವ್ ಕೈಂಡ್ ಆಫ್ ಲಾಸ್ಟ್ ಯುವರ್ ಪವರ್ಸ್. ದೇ ವಿಲ್ ಟ್ರೈ ಟು ಇನ್ವೆಸ್ಟ್ ಇನ್ ಅ ಗೈ ಹೂ ಅಪ್ ಅಂಡ್ ಕಮಿಂಗ್ ಅಂಡ್ ಇಸ್ ಗೋನ್ ಟು ಸರ್ವ್ ಯು ಫಾರ್ ಅ ಲಾಂಗ್ ಟರ್ಮ್. ಆಲ್ದೋ ಮೆಗಾ ಆಪ್ಷನ್ಸ್ ಬಂದಾಗ ಅದಾಗತ್ತೆ ಸ್ವಲ್ಪ ಡಿಫಿಕಲ್ಟೇ, ಬಟ್ ಸ್ಟಿಲ್ ಆ ಗ್ರಾಫ್ ಅಂತೂ ತುಂಬಾ ರೈಸ್ ಆಗ್ತಿದೆ. ಯು ಕ್ಯಾನ್ ಸಿ ದಟ್ ದೇ ಆರ್ ಸ್ಕೌಟಿಂಗ್ ಬಿಗ್ ಟೈಮ್. ಇವರು ಈ ಸ್ಮ್ಯಾಟ್ ಎಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಫಸ್ಟ್ ನಮ್ ಕಾರ್ತಿಕ್ ಶರ್ಮಾ ಹಿ ಪ್ಲೇಸ್ ಫಾರ್ ರಾಜಸ್ಥಾನ್ ಸ್ಮ್ಯಾಟ್ ಅಲ್ಲಿ ಹಾರ್ಡ್ಲಿ 7-8 ಗೇಮ್ಸ್ ಆಡಿರೋದು. ಈ ಸ್ಕೋರ್ಡ್ ಅರೌಂಡ್ 330 ರನ್ಸ್, ಎಷ್ಟು ಆಲ್ಮೋಸ್ಟ್ ಕ್ಲೋಸ್ ಟು 20-25 ಸಿಕ್ಸಸ್ ಹೊಡೆದಿದ್ದಾರೆ ಅವರು. ಹಿ ಸ್ಟ್ರೈಕ್ಸ್ ಅಟ್ ಅರೌಂಡ್ 170 ಲೈಕ್ ಫಿನಿಶರ್ ಸ್ಟೇಜ್ ಅಲ್ಲಿ. Yeah. ಸೊ ದಟ್ ಇಸ್ ವಾಟ್ ಫ್ರಾಂಚೈಸೀಸ್ ಆರ್ ಲುಕಿಂಗ್ ಫಾರ್. ಏನಂದ್ರೆ ಆ ಫಿನಿಶರ್ ರೋಲ್ ತುಂಬಾ ಡಿಫಿಕಲ್ಟ್ ಅಂಡ್ ಈಸ್ ಹಾರ್ಡ್ಲಿ 19 years of age. Even in the Ranji Trophy, actually he struck 16 sixes. So he shows that he has that potential. ಎಲ್ಲ ತುಂಬಾ ವೈರಲ್ ಕೂಡ ಆಗಿದ್ದಾರೆ ಅವರು ಸಿಕ್ಸ್ ಹಿಟ್ಟಿಂಗ್ ಎಲ್ಲ ಆಕ್ಚುಲಿ ರೀಸೆಂಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಸೊ ಹೀಸ್ ಒನ್. ಅಂಡ್ ಸೆಕೆಂಡ್ ಒನ್ ಆಕ್ಚುಲಿ ಪ್ರಶಾಂತ್ ವೀರ್, CSK ಅವ್ರನ್ನೂ ತಗೊಂಡಿದ್ದಾರೆ. ಅವ್ರು ಆಕ್ಚುಲಿ ಹೀಸ್ ಅ ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಅಂಡ್ ಲೆಫ್ಟ್ ಆರ್ಮ್ ಸ್ಲೋ ಆರ್ಥೋಡಾಕ್ಸ್ ಬೌಲರ್ ಅವರು. ಇವಾಗ ಜಡೇಜಾನ್ ಬಿಟ್ಬಿಟ್ಟಿದ್ದಾರೆ. ಸೊ ದೇ ವರ್ ಲುಕಿಂಗ್ ಫಾರ್ ದಟ್ ಲೈಕ್ ಬೌಲರ್. ಅಂಡ್ ಬಿಕಾಸ್ ಈವನ್ ಹೀಸ್ ಜಸ್ಟ್ 20 years of age. ಬಟ್ ಇವರು ಹೀಸ್ ಪ್ಲೇಡ್ ಹಾರ್ಡ್ಲಿ ಅರೌಂಡ್ 5-6 games in ಸ್ಮ್ಯಾಟ್. 100 odd runs ಅಷ್ಟೇ ಹೊಡೆದಿರೋದು, ಆದ್ರೆ ಎವ್ರಿಥಿಂಗ್ ಅಟ್ 170 ಸ್ಟ್ರೈಕ್ ರೇಟ್. ಸೊ ದೇ ಆರ್ ಸೀಯಿಂಗ್ ಸಮಥಿಂಗ್ ಇನ್ ಹಿಮ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರೂವನ್ ರೆಕಾರ್ಡ್. ಆಡಿರೋದೇ ಇವರಿಬ್ರು ಸೇರಿ ಒಂದು 5-6-7 ಗೇಮ್ ಅಷ್ಟೇ, ಅದು ಈ ಸೀಸನ್. ಇದಕ್ಕೆ ಮುಂಚೆ ಅವ್ರು ಆಡೇ ಇರಲಿಲ್ಲ. ಆದ್ರೂ ಅವ್ರನ್ನ ತಗೊಂಡಿದ್ದಾರೆ CSK ಅಂದ್ರೆ ಐ ಥಿಂಕ್ ದೇ ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್. ಈ ವರ್ಷ ಗೆಲ್ಲಕ್ಕಂತ ನೋಡ್ತಾ ಇದಾರ ಇಲ್ವಾ ಅಂತ ನಂಗಂತೂ ಗೊತ್ತಿಲ್ಲ. ದೇ ಆರ್ ಸೀಯಿಂಗ್ ದೆಮ್ ಆಸ್ ಪೊಟೆನ್ಷಿಯಲ್ ಫ್ಯೂಚರ್ ಅಂಡ್ ವೆರಿ ಹ್ಯಾಪಿ ಫಾರ್ ದೀಸ್ ಗೈಸ್ ಆಕ್ಚುಲಿ ಗೋಯಿಂಗ್ ಅಟ್ 14 and all and beating the guys who are playing from quite a long time. That's good. Yeah. ಹೌದು. ನೀ ಹೇಳಿದೆ ಸ್ಮ್ಯಾಟ್ ಆಡಿಲ್ಲ, ಬಟ್ ಐ ಥಿಂಕ್ ಆಲ್ ದಿಸ್ ರೀಜನಲ್ ಸ್ಟೇಟ್ ಲೀಗ್ಸ್ ಆಗ್ತಿದೆಯಲ್ಲ, UP ಲೀಗ್ ಆಗಿರ್ಲಿ, ಡೆಲ್ಲಿ ಲೀಗ್ ಆಗಿರ್ಲಿ, ಅವ್ರ ಇವನ್ ರಾಜಸ್ಥಾನ್ ಲೀಗ್ ಆಗಿರ್ಲಿ, ಐ ಥಿಂಕ್ ಎಲ್ಲಾ ಟೀಮು ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದಾರೆ ಅದನ್ನ. ಅಂಡ್ ಮೋರ್ ಅಂಡ್ ಮೋರ್ ಪ್ಲೇಯರ್ಸ್ ಆರ್ ಕಮಿಂಗ್ ಫ್ರಮ್ ದಟ್ ಅಂತ ಹೇಳ್ಬೇಕು. ಬಿಕಾಸ್ ಅಲ್ಲೂ ಡೀಸೆಂಟ್ ಎನಫ್ ಸ್ಟ್ರೆಂತ್ ಇದೆ. ಯಾಕೆಂದ್ರೆ ಯು ಸಿ ಭುವಿ ಪ್ಲೇಯಿಂಗ್ ಆಲ್ ದ UP ಲೀಗ್ ಗೇಮ್ಸ್, ದೀಪಕ್ ಹೂಡಾಸ್, ಆಲ್ ಯುವರ್ ಬಿಷ್ಣೋಯ್ಸ್ ಆರ್ ಪ್ಲೇಯಿಂಗ್ ಆಲ್ ದಿಸ್ ರಾಜಸ್ಥಾನ್ ಲೀಗ್ ಆಗಿರ್ಲಿ, ಎಲ್ಲ ಲೀಗ್ ಆಡ್ತಾ ಇದಾರೆ. ಸೊ ಒಂದ್ ಸ್ವಲ್ಪ ಕ್ವಾಲಿಟಿ ಇದೆ ಅದರಲ್ಲೂ, ಅಂಡ್ ದೇ ಆರ್ ಪರ್ಫಾರ್ಮಿಂಗ್ ದೇರ್. ಸೊ ದಟ್ಸ್ ಹೌ ದೇ ಆರ್ ಗೆಟಿಂಗ್ ಅಟೆನ್ಷನ್ ಅಂತ ಹೇಳ್ಬೇಕು. ಅಂಡ್ ಆಸ್ ಯು ಸೆಡ್, ಇಟ್ಸ್ ವೆರಿ ಹಾರ್ಟ್ನಿಂಗ್ ಟು ಸಿ ಯಂಗ್ಸ್ಟರ್ಸ್ ಗೆಟಿಂಗ್ paid well. And yeah, and moving on to the next player, it's another interesting story. Akib Nabi ಅಂತ, ಇವರು ಜಮ್ಮು ಕಾಶ್ಮೀರದಿಂದ ಬರೋದು. ಅಂಡ್ ಇಟ್ಸ್ ಸ್ವಲ್ಪ ವರ್ಷಕ್ಕೆ ಮುಂಚೆ ಇರ್ಫಾನ್ ಪಠಾಣ್ ಜಮ್ಮು ಕಾಶ್ಮೀರ್ ಟೀಮ್ಗೆ ಅಸೋಸಿಯೇಟ್ ಆಗಿದ್ದಾಗ ಹಿ ಹ್ಯಾಡ್ ರಿಟರ್ನ್ ಪರ್ಸನಲಿ ಟು ದ ಜಮ್ಮು ಕಾಶ್ಮೀರ್ ಟೀಮ್ ಬೋರ್ಡ್ ಸೇಯಿಂಗ್, ಇವ್ರನ್ನ ನೀಟಾಗಿ ನೋಡ್ಕೊಳ್ಳಿ ಪ್ಲೀಸ್, ಗಿವ್ ಹಿಮ್ ವಾಟ್ ಎವರ್ ದ ರಿಸೋರ್ಸಸ್ ಆರ್ ಫಂಡಿಂಗ್ ನೀಡೆಡ್ ಅಂಡ್ ಹಿಲ್ ಬಿ ಅ ವೆರಿ ಗುಡ್ ಪ್ರಾಸ್ಪೆಕ್ಟ್ ಅಂತ ಹೇಳಿದ್ರು. ಅಂಡ್ ಇಟ್ ಟರ್ನ್ಸ್ ಔಟ್ ಟು ಬಿ ಟ್ರೂ. ಈಸ್ ನಾಟ್ ಎ ಯಂಗ್ಸ್ಟರ್, ಈಸ್ ಲೈಕ್ ಅಬೌಟ್ 30 years almost. And but he clicks a very good pace in his bowling, right arm fast bowler and very good swing bowler. I think that's what Delhi were looking for, and it's a very good buy ಅಂತ ಹೇಳ್ಬೇಕು. And I think he'll straight away slot into the playing 11. And next player is ನಮ್ಗೆ RCB ಬಂದಿರೋದು. ನಮ್ಮ ಸೀಡಾಗ್ ಹೇಳ್ತಾ ಇದ್ರು ಗ್ರೂಪ್ ಚಾಟ್ ಅಲ್ಲಿ, ಮಂಗೇಶ್ ಯಾದವ್ನ ತಗೋಬೇಕು, ಒಳ್ಳೆ ಪ್ಲೇಯರ್ ಅಂತ. ಸೊ ಶಾಗಿ, ಮಂಗೇಶ್ ಯಾದವ್ದು ಕ್ಲಿಪ್ಸ್ ಅಥವಾ ಸ್ಟಾಟ್ಸ್ ಏನಾದ್ರು ನೋಡಿದ್ಯಾ ಮುಂಚೆ? ಮಗ ಸ್ವಲ್ಪ ಸ್ಟಾಟ್ಸ್ ನೋಡಿದೀನಿ. ಅವ್ರು ಆಡೋದೇನು ಅಷ್ಟು ನೋಡಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಬಟ್ ಅಗೇನ್ ಅನದರ್ ಕ್ಯಾಪ್ಟನ್ ಸ್ಕೌಟೆಡ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಹೀಸ್ ವೆರಿ ಯಂಗ್, ಹೀಸ್ 23 years old. ಲೆಫ್ಟ್ ಆರ್ಮ್ ಪೇಸ್ ಬೌಲಿಂಗ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಕೂಡ ಆಲ್ರೌಂಡರ್ ಅವರು. ಸೊ ಹಿ ಬ್ಯಾಟ್ಸ್ ರಿಯಲಿ ವೆಲ್. ಲೋ ಡೌನ್ ದ ಆರ್ಡರ್ ಬಂದು ಆಲ್ಮೋಸ್ಟ್ ಅವ್ರದ್ದು 206 ಇದೆ ಸ್ಟ್ರೈಕ್ ರೇಟ್ ಅವ್ರದ್ದು. ಸೊ ಅವರು ಒಳ್ಳೆ ಸ್ಟ್ರೋಕ್ ಮೇಕಿಂಗ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಅಂಡ್ ಅಲಾಂಗ್ ವಿತ್ ಲೆಫ್ಟ್ ಹ್ಯಾಂಡ್ ಬೌಲರ್ ಕೂಡ ಯಶ್ ದಯಾಲ್ ಅವರು ಯಾವ್ದು ಮ್ಯಾಚಸ್ ಆಡದೇ ಇರೋದ್ರಿಂದ ಫೈನಲ್ಸ್ ಆದಾಗಿಂದ ಅವ್ರ ಪರ್ಸನಲ್ ರೀಸನ್ಸ್ಗೆ. ಸೊ ಅವ್ರದ್ದು ಇನ್ನೂ ಏನಿದೆ ಸ್ಟೇಟಸ್ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಫಾರ್ ಹಿಮ್ ಅವ್ರಿಗೋಸ್ಕರ ಒಂದು ರಿಪ್ಲೇಸ್ಮೆಂಟ್ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಇವ್ರನ್ನ 5.2 ವರ್ಗೂ ಬಿಡ್ ಮಾಡಿ ಕೊಟ್ಟು ತಗೊಂಡಿದ್ದು. ಸೊ ಐ ಥಿಂಕ್ ಹೀಲ್ ಫಿಟ್ ಇನ್ ವೆಲ್. ಇನ್ನ ಏನಾಗುತ್ತೆ ಅಂತ ಗೊತ್ತಿಲ್ಲ, ಟ್ರಯಲ್ಸ್ ಇನ್ನ ಪ್ರಾಕ್ಟೀಸ್ ಎಲ್ಲ ನೋಡ್ಬೇಕು, ಸೆಷನ್ಸ್ ನೋಡಿ ಆಮೇಲೆ ಕಾಲ್ ತಗೊಂತಾರೆ ಅನ್ಸುತ್ತೆ. ಸೊ ಈಸ್ ಅ ಗುಡ್ ಪ್ಲೇಯರ್. ನೋಡೋಣ ಯಾವ ತರ ಆಗತ್ತೆ ಅಂತ. ಅಂಡ್ ಫಾಲೋಡ್ ಬೈ ತೇಜಸ್ವಿ ದಯ್ಯ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇವನ್ ಹಿ ಇಸ್ ವೆರಿ ಯಂಗ್, 23 years old. ಅಂಡ್ ಇವನ್ ಹಿ ಸ್ಟ್ರೈಕಿಂಗ್ ಅಟ್ 190. ಸೊ ಐ ಥಿಂಕ್ ಕೋಲ್ಕತ್ತಾಗೆ ಅವರು ಯಾವ ತರ ಈಗ ಸದ್ಯಕ್ಕಿರೋ ಸ್ಕ್ವಾಡ್ ಅಲ್ಲಿ ಯಾವ ತರ ಫಿಟ್ ಇನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈಸ್ ಅ ಗುಡ್ ಟ್ಯಾಲೆಂಟ್. ಅವ್ರು ಕೂಡ ಒಳ್ಳೆ ಆವರೇಜ್ ಅಲ್ಲಿ 48-50 ಆವರೇಜ್ ಅಲ್ಲಿ ಆಡ್ತಾ ಇದ್ದಾರೆ. ಇಸ್ ಆಲ್ಮೋಸ್ಟ್ ಸ್ಕೋರ್ಡ್ 330 runs ಇನ್ ದ ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ. ಸೊ ಹೀಸ್ ಪ್ಲೇಯಿಂಗ್ ವೆಲ್. ನೋಡೋಣ ಯಾವ ತರ ಟೀಮಲ್ಲಿ ಫಿಟ್ ಆಗ್ತಾರೆ ಅಂತ. ಹೌದು, ಅವ್ರು ಮೋಸ್ಟ್ಲಿ ಇನ್ ಕೇಸ್ ಅವ್ರಿಗೆ ಸೈಫರ್ಟ್ ಕ್ಲಿಕ್ ಆಗಿಲ್ಲ ಅಂದ್ರೆ ಐ ಥಿಂಕ್ ದೇ ವಿಲ್ ಸ್ಟಾರ್ಟ್ ಗೋಯಿಂಗ್ ವಿತ್ ತೇಜಸ್ವಿ ದಹಿಯಾ ಟಾಪ್. ಸೊ ಅಂಡ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ಮಂಗೇಶ್ ಯಾದವ್ದು ಬಿಡ್ ನೋಡ್ಬೇಕಾರೆ ನಂಗೆ ಅನ್ಸ್ತಾ ಇತ್ತು, ವಿತ್ ಜಸ್ಟ್ 7-8 crores ಇನ್ ದ ಬ್ಯಾಂಕ್, RCB ವರ್ ಗೋಯಿಂಗ್ ವಿತ್ 5 crores ತನಕ. ಇದನ್ನೇ ನಾವು ನೋಡಕ್ ಕಾಯ್ತಾ ಇದ್ದಿದ್ದು ಇಷ್ಟು ವರ್ಷ. ಯಾವಾಗ್ಲೂ ಅದ್ ಯಾವ್ದೋ ಪ್ಲೇಯರ್ಗೆ ಹೋಗೋರು 1 crore 2 crore ನಿಲ್ಲಿಸ್ಬಿಡೋರು.
ಇಲ್ಲ ಹೋಗ್ತಾನೆ ಇರ್ಲಿಲ್ಲ. ಇದನ್ನೇ ಈ ಇಂಟೆಂಟ್ ನೋಡಕ್ ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ, ಬಟ್ ಫೈನಲಿ ಬಂದಿದೆ. ಸೊ ಕಾಸ್ಟ್ಲಿಯೆಸ್ಟ್ ಬೈಸ್ ಆಯ್ತು, ಟಾಪ್ ಇಂಟರ್ನ್ಯಾಷನಲ್ ಅಂಡ್ ಅನ್ಕ್ಯಾಪ್ಡ್ ಅಲ್ಲಿ ನೋಡಿದ್ವಿ ಇವಾಗ. ಅಂಡ್ ಆಕ್ಷನ್ ಅಂದ್ಮೇಲೆ ಅನ್ಸೋಲ್ಡ್ ಪ್ಲೇಯರ್ಸ್ ಇದ್ದೇ ಇರ್ತಾರೆ. ಅಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಆಕ್ಷನ್ ನಮ್ಗನ್ಸಿದ್ದು ಟಾಪ್ ಫ್ಯೂ ಮಿಸ್ಸಸ್ ಅನ್ನೋದು ಹೇಳೋದಾದ್ರೆ, ಐ ಫೆಲ್ಟ್ ಪರ್ಸನಲಿ JFM ವಾಸ್ ಒನ್ ಸಚ್ ಅನ್ಸೋಲ್ಡ್ ಪ್ಲೇಯರ್. ಯಾಕೆಂದ್ರೆ ಅವ್ರು ಲಾಸ್ಟ್ ಸೀಸನ್ ಡೆಲ್ಲಿ RTM ಮಾಡಿದ್ರು ಟು ಅ ವೆರಿ ಗುಡ್ ಅಮೌಂಟ್ ಆಫ್ 9 crores. ಅಂಡ್ ಇನ್ ದಿಸ್ ಸೀಸನ್ ಅವ್ರು ಅನ್ಸೋಲ್ಡ್ ಆಗ್ತಾರೆ. He didn't play to his potential. He was in the Australia squad. He didn't do well there also. I think due to all these reasons, I think ಅವರು JFM ಬರದೇ ಇಲ್ಲ. ಅಂಡ್ ಇನ್ನೊಬ್ರು ಹೇಳ್ಬೇಕು ಅಂದ್ರೆ ಅಭಿನವ್ ಮನೋಹರ್ ಫ್ರಮ್ SRH. ಲಾಸ್ಟ್ ಸೀಸನ್ ಆಡಿದ್ರು. ಅಂಡ್ ಎವ್ರಿ ಒನ್ ಥಾಟ್ ಹಿ ಕುಡ್ ಬಿ ಅ ವೆರಿ ಗುಡ್ ಪೊಟೆನ್ಶಿಯಲ್ ಪ್ಲೇಯರ್ ಇನ್ ದ ಫಿನಿಷರ್ ರೋಲ್, ಬಟ್ ಅವರು ಅನ್ಸೋಲ್ಡ್ ಆದ್ರು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಫೆಲ್ಟ್ ಗುರ್ಬಾಸ್ ಫ್ರಮ್ ಅಫ್ಘಾನಿಸ್ತಾನ್, because he has been the leading player for Afghanistan for quite some time. He had a very good T20 World Cup also. But I felt somewhere instead of English, teams could have gone for him. Full ಎಲ್ಲ ಮ್ಯಾಚಸ್ ಅವೈಲಬಲ್ ಇರ್ತಾರೆ. ಅಂಡ್ ಟೀಮ್ ಶುಡ್ ಸ್ಟಾರ್ಟ್ ಲುಕಿಂಗ್ ಔಟ್ಸೈಡ್ ದಿಸ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಝೋನ್ ಅಂತ ಅನ್ಸುತ್ತೆ ನಂಗೆ. ಈ ಆಲ್ ದಿಸ್ ಆಫ್ಘಾನಿಸ್ತಾನ್ ಇಂದ ಬರೋ ಪ್ಲೇಯರ್ ಸ್ವಲ್ಪ ಕ್ಲೋಸ್ ಆಗಿ ಇಡಬೇಕು. ಐ ಥಿಂಕ್ ದೇ ಆರ್ ವೆರಿ ಗುಡ್ ಪ್ರಾಸ್ಪೆಕ್ಟ್ಸ್. ಈವನ್ ಪಂಜಾಬ್ ಒಳ್ಳೆ ಪ್ಲೇಯರ್ ಆಗ್ಬೋದಿತ್ತು ಇವರು ಓಪನಿಂಗ್, ಐ ಮೀನ್ ಕೀಪಿಂಗ್ ಬ್ಯಾಕಪ್ಸ್ಗೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಅನದರ್ ಅಫ್ಘಾನಿಸ್ತಾನ್ ಪ್ಲೇಯರ್ ಇನ್ ಫ್ಯಾಕ್ಟ್, ಫಜಲಕ್ ಫರೂಕಿ. ಲಾಸ್ಟ್ ಸೀಸನ್ ಅಷ್ಟೊಂದು ಒಳ್ಳೆ ಸೀಸನ್ ಆಗಿರ್ಲಿಲ್ಲ, ಬಟ್ ಇನ್ಫ್ಯಾಕ್ಟ್ ಅವ್ರಿಗೆ ಆಕ್ಚುಲಿ ಒಳ್ಳೆ ಚಾನ್ಸ್ ಐತಿ ಈ ಸಲ. ಡ್ಯೂ ಟು ದ ಲೆಸ್ ಅವೈಲಬಿಲಿಟಿ ಆಫ್ ವೆರಿ ಗುಡ್ ಬೌಲರ್ಸ್, ಐ ಥಿಂಕ್ ಹಿ ಹ್ಯಾಡ್ ಎ ವೆರಿ ಗುಡ್ ಚಾನ್ಸ್ ಟು ಗೋ ಇನ್ ಟು ಅ ಟೀಮ್ ಲೈಕ್ ಸಮಥಿಂಗ್ ಲೈಕ್ SRH. ಅದು ಮಿಸ್ ಔಟ್ ಆಯ್ತು ಅಂತ ಹೇಳ್ಬೇಕು. ಅಂಡ್ ನಮ್ ಶಾಗೀಸ್ ಫೇವ್ರೇಟ್ JB ಸ್ಮಿತ್. ಶಾಗಿ, ವಾಟ್ ಡು ಯು ಥಿಂಕ್? ಇಲ್ಲ ಮಗ, ಆಕ್ಚುಲಿ ಎಲ್ಲಾ ಕ್ರಿಕೆಟಿಂಗ್ ಎಕ್ಸ್ಪರ್ಟ್ಸ್ ಕೇಳಿದ್ರು, ಎಲ್ಲಾ ಕಡೆ ನ್ಯೂಸ್ ಇದ್ದಿದ್ದು ಹಂಗೇನೆ. ಬಿಕಾಸ್ ಹೀಸ್ ಅ ವಿಕೆಟ್ ಕೀಪರ್, ಹೀಸ್ ವೆರಿ ಅಗ್ರೆಸಿವ್. ಇಂಗ್ಲೆಂಡ್ Yeah. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅಂಡ್ 100 ಅಲ್ಲಿ ಕೂಡ ತುಂಬಾ ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡು ಬ್ಯಾಟಿಂಗ್ ಆಡ್ತಿದ್ದಾರೆ. ಅಂಡ್ ಮೋರ್ ಓವರ್ 3 ರಿಂದ 4 ಟೀಮ್ಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಸ್ ಅವಶ್ಯಕತೆ ಇತ್ತು. ಅಂಡ್ ಆಲ್ಸೋ ಹಿ ಬ್ಯಾಟ್ಸ್ ಫ್ರಮ್ 1 to 6 ಎಲ್ಲಿ ಬೇಕಾದ್ರೂ ಆಡ್ತಾರೆ. ಸೊ ವಿತ್ ದಿಸ್ ಪಾಯಿಂಟ್ ಆಫ್ ವ್ಯೂ ಐ ಫೆಲ್ಟ್ ಹಿ ವಿಲ್ ಬಿ ವೆರಿ ಮಚ್ ಏನದು ತುಂಬಾ ಜನಕ್ಕೆ, ತುಂಬಾ ಟೀಮ್ಸ್ ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇಟ್ ಇಸ್ ವೆರಿ ಶಾಕಿಂಗ್ ಟು ಬಿ ಆನೆಸ್ಟ್. ಹೌದು. ವೆಂಕಿ, ನಿಂಗೆ ಯಾರು ಪ್ಲೇಯರ್ ಮಿಸ್ ಔಟ್ ಆಗಿದ್ದು ಅನ್ಸತ್ತಾ ಈ ಲಿಸ್ಟ್ ಅಲ್ಲಿ ಅನ್ಸೋಲ್ಡ್ ಅಪಾರ್ಟ್ ಫ್ರಮ್ ದಿಸ್? ಆಕ್ಚುಲಿ ಎಷ್ಟೊಂದ್ ಜನ ಮಿಸ್ ಔಟ್ ಆಗಿದಾರ ಆ ಲಿಸ್ಟ್ ಬರಕ್ ಹೇಳ್ಬೇಕಂದ್ರೆ, ಲಿವಿಂಗ್ಸ್ಟನ್, ಇಂಗ್ಲಿಸ್, ಪೃಥ್ವಿ ಶಾ ಆಕ್ಚುಲಿ 75 lakhs ಸ್ಟೋರಿನೂ ಹಾಕ್ಬಿಟ್ಟಿದ್ದ. ಇಟ್ಸ್ ಓಕೆ, ಅದು ಇದು ಅಂತ. ಆ ಟೈಮಲ್ಲಿ ಡೆಲ್ಲಿ ಅದನ್ನ ನೋಡ್ಬಿಟ್ಟು ತಗೊಂಡ್ಬಿಟ್ರು ಅನ್ಸುತ್ತೆ. ಬಟ್ ಐ ಫೀಲ್ ಫಾರ್ ದ ಮ್ಯಾನ್. ಆಕ್ಚುಲಿ ಹಿ ಇಸ್ ಡೂಯಿಂಗ್ ಹಿಸ್ ವೇ ಅಪ್ ಇನ್ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನೋ. ಹೌದು. Yeah, true. So yeah, that was quick reactions, immediate reactions from Harte Adal. And we'll come with an in-depth video. Teams ಬಗ್ಗೆ ಮಾತಾಡ್ತೀವಿ. Let's see how the auctions went for individual teams, and whether which team is in ahead ಅಂತ ನೋಡೋಣ. Whether it's still RCB, Punjab, or is there any new team with improved auction and improved lineup. And yeah, thanks Shaggy, thanks Venki for joining for on quick note. And yeah, thank you. See you soon. See you ಮಗ. ಬಾಯ್.